ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಯಾರನ್ನೂ ನಂಬೋದಕ್ಕಾಗಲ್ಲ, ಎಲ್ಲ ಕಳ್ರೆ. ಇಲ್ಲಿ ಯಾರು ಕಳ್ರಿಲ್ಲ. ಅಲ್ಲೇನು ನೋಡ್ತೀರಾ, ಇಲ್ಲಿ ನೋಡಿ. ಸುಂದರಿ ಸಿಕ್ಕ ಕೂಡಲೇ ಈ ಪತ್ರನ ಅವಳ ಕೈ ಕೊಡು. ಹಾಂ, ಈ ಪತ್ರ ಬೇರೆ ಯಾರ ಕೈಗೂ ಸಿಗಬಾರ್ದು, ಸರಿನಾ? ಸುಂದ್ರಿ ನಿಂತ್ಕೊಳ್ಳೆ. ದೇಶಿಕರು ದೇವಸ್ಥಾನದಲ್ಲಿ ನೀನು ಹುಡುಕದಂತೆ, ನೀನು ಸಿಗ್ಲಿಲ್ಲ ಅಂತ ಚೀಟಿ ಕೊಟ್ರು. ಇದನ್ನು ಓದಿದ ತಕ್ಷಣ ಅವ್ನು ಭೇಟಿ ಆಗ್ಬೇಕಂತೆ. ಮೊದಲು ಹೊಟ್ಟೆ ಪೂಜೆ, ತುಂಬಾ ಹೊಟ್ಟೆ ಹಸುತ್ತಿದೆ, ಆಮೇಲೆ ಓದ್ತೀನಿ. ಆಯ್ತು, ಏನಾದರೂ ಮಾಡ್ಕೋ. ದೇಶಕ್ಕೂ ನಾನು ಕೊಡು ಅಂತ ಹೇಳಿದ್ದಾರೆ, ನಾನು ಕೊಟ್ಟಿದ್ದೀನಿ. ಅಮ್ಮ ಅಮ್ಮ ಎಲ್ಲಿದ್ಯಾ? ಅಡುಗೆ ಮನೆಯಲ್ಲಿ ಏನು ಅಡುಗೆ ಮಾಡಿದ್ಯಾ? ಆಲೂಗಡ್ಡೆ, ಈರುಳ್ಳಿ, ಹುಳಿ. ಕೈ ಕಾಲು ತೊಳ್ಕೊಂಡು ಬಾ, ಬಡಿಸ್ತೀನಿ. ಅಮ್ಮ ನಿಂಗೆ ಗೊತ್ತು ತಾನೇ ನಂಗೆ ಈರುಳ್ಳಿ ಸೇರಲ್ಲ ಅಂತ. ಪದೇ ಪದೇ ಅದೇ ಮಾಡ್ತೀವಿ. ಹೋಗಮ್ಮ, ನಂಗೆ ಊಟ ಬೇಡ. ಸಾರಿದೆ, ಸಾರಲ್ಲಿ ಕಲ್ಸ್ಕೊಂಡು ತಿನ್ನು. ಮನೆಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಮಾಡೋದಕ್ಕಾಗತ್ತೇನೆ. ಏನು ಮಾಡಿರುತ್ತೋ ಅದನ್ನು ಹೊಂದ್ಕೊಂಡು ತಿನ್ನಬೇಕು. ಹೋಗಿ ಕೈ ಕಾಲು ತೊಳ್ಕೊಂಡು ಬಾ, ಹೋಗು. ಅಮ್ಮ ತಾಯಿ ಚೌಡೇಶ್ವರಿ ದೇವಿ, ನಿನ್ನಿಂದ ಕೆಲವು ಪ್ರಶ್ನೆಗಳಿಗೆ ನನಗೆ ಉತ್ತರ ಬೇಕಾಗಿದೆ. ಕೆಲವು ಪ್ರಶ್ನೆಗಳಿಗೆ ನಿನ್ನಿಂದ ಮಾತ್ರ ಪರಿಹಾರ ಸಾಧ್ಯ. ನನಗೆ ತ್ರಿಪುರ ಸುಂದರಿಯ ಜನ್ಮ ರಹಸ್ಯ ಗೊತ್ತಾಗಿದೆ. ಕಳೆದ ಜನ್ಮದಲ್ಲಿ ಈ ತ್ರಿಪುರ ಸುಂದರಿ ರಾಜಕುಮಾರಿ ಮಯೂರಿ ದೇವಿಯಾಗಿದ್ದರು. ಆಕೆ ತನ್ನ 21ನೇ ವಯಸ್ಸಿನಲ್ಲೇ ಅಕಾಲ ಮರಣಕ್ಕೆ ತುತ್ತಾದಳು. ಅದು ಕೂಡ ಆ ಮಹಾತಾಯಿಯ ಹೃದಯ ಕಳಶವಾಗಿದ್ದ ಶ್ರೀಚಕ್ರದ ರಕ್ಷಣೆಗೆ ನಿಂತು ಹೋರಾಟ ಮಾಡ್ತಾ ದುಷ್ಟರ ಸಂಚಿಕೆ ಬಲಿಯಾಗಿ ತನ್ನ ಪ್ರಾಣವನ್ನೇ ಕಳ್ಕೊಂಡ್ಳು. ಪ್ರಾಣ ಹೋಗೋಕ್ಕೆ ಮುಂಚೆ ನಿನ್ನ ಶ್ರೀಚಕ್ರದ ರಕ್ಷಣೆಗೆ ನಿಂತರು. ನಿನ್ನ ಶತ್ರುಗಳೇ ನನ್ನನ್ನು ಕೊಲ್ತಿದ್ರು. ನೀನು ಮಾತ್ರ ಸುಮ್ಮನೆ ಇದೆಯಲ್ಲ ಅನ್ನೋ ಕೋಪಕ್ಕೆ ನಿನ್ನ ಮುಂದೆ ಶಪಥ ಮಾಡಿದ್ಲು. ನನಗೆ ಮುಂದಿನ ಜನ್ಮ ಅಂತ ಒಂದಿದ್ರೆ
ನಾನು ನಿನ್ನ ಶತ್ರುವಾಗಿ ಹುಡ್ತೀನಿ ಅಂತ ಘೋಷಣೆ ಮಾಡಿ ತನ್ನ ಕೊನೆ ಉಸಿರು ಎಳೆದ್ಲು. ಅದೇ ಮಯೂರಿ ದೇವಿ ಈಗ ಸುಂದರಿಯಾಗಿ ಜನ್ಮ ತಾಳಿದಾಳೆ. ಆ ತಾಯಿಯನ್ನು ಕಂಡ್ರೆ ಕೆಂಡ ಕಾರ್ತಾಳೆ, ಅವಳ ಮೇಲೆ ಹಾಗೆ ಸಾಧಿಸ್ತಿದ್ದಾಳೆ. ಈಗ ಸುಂದರಿಗೂ 21ನೇ ವರ್ಷಕ್ಕೆ ಮರಣ ಅಂತ ಅವಳ ಜಾತಕ ಹೇಳ್ತಾ ಇದೆ. ಅದರ ವಿಚಾರವಾಗಿ ಪ್ರಶ್ನೆ ಕೇಳಬೇಕು ತಾಯಿ ಚೌಡೇಶ್ವರಿ. ನನಗೆ ಆಶೀರ್ವಾದ ಮಾಡಿ ನನ್ನ ಸಂದೇಹಗಳಿಗೆ ಪರಿಹಾರ ನೀಡು ತಾಯಿ. ಕೇಳು. ಊಟಕ್ಕೆ ಬರೋದು ಬಿಟ್ಟು ಏನು ಹುಡುಕ್ತಾ ಇದೆಯೇ? ದೇಶಕರ್ ಬಂಗಾರಿ ಕೈಯಲ್ಲಿ ಒಂದು ಚೀಟಿ ಕೊಟ್ಟು ಕಳ್ಸಿದ್ರಮ್ಮ ನನಗೆ ಅಂತ. ಅವನು ತೊಗೊಂಬಂದು ಕೊಟ್ಟ. ನಂಗೆ ಹೊಟ್ಟೆ ಹಸಿತಿತ್ತು, ಮನೆಗೆ ಹೋಗಿ ಊಟ ಆದ್ಮೇಲೆ ನೋಡ್ತೀನಿ ಅಂತ ತೊಗೊಂಡು ಬಂದೆ. ಈಗ ನೋಡಿದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಆ ದೇಶಿಕರು ನಿನ್ನನ್ನು ಹುಡ್ಕೊಂಡು ಇಲ್ಲಿಗೂ ಬಂದಿದ್ರು, ಏನೋ ಹೇಳಬೇಕು ಅಂತಂದ್ರು. ಕೇಳಿದ್ದಕ್ಕೆ ನಿನ್ನನ್ನೇ ನೋಡಿ ಹೇಳಬೇಕು ಅಂತ ಅದು ಏನೇನೋ ಮಾತಾಡ್ಕೊಂಡು ಹೊಟ್ಟೋದ್ರು. ಅವ್ರು ಹೇಳಬೇಕಾದದ್ದು ಆ ಚೀಟಿಲೇ ಬರ್ದಿದ್ರು ಅನ್ಸುತ್ತೆ. ಎಲ್ಲೂ ಸಿಗ್ತಾನೆ ಇಲ್ಲ, ಹಾಳಾದ್ದು. ಎಲ್ಲ ಕಡೆ ಹುಡುಕಾಯ್ತಮ್ಮ, ಇದೊಂದೇ ಜಾಗ ಉಳ್ದಿರೋದು. ತಾಯಿ ಚೌಡೇಶ್ವರಿ, ನೀನು ಸರ್ವಶಕ್ತೆ. ಹೀಗೆ ಕೇಳ್ತಿದ್ದೀನಿ ಅಂತ ಈ ಮಗನ ಮೇಲೆ ಕೋಪ ಮಾಡ್ಕೋಬೇಡ. ನನ್ನ ತಪ್ಪುಗಳನ್ನೆಲ್ಲ ಹೊಟ್ಟೆಗೆ ಹಾಕು. ಆ ಮಹಾತಾಯಿನೇ ತನ್ನ ಸ್ವಸಂಕಲ್ಪದಿಂದ ಸೃಷ್ಟಿ ಕೊಟ್ಟಿರೋ ಜನ್ಮ ಆ ತ್ರಿಪುರ ಸುಂದರಿದು. ಆದರೆ ಆ ಮಹಾತಾಯಿನೇ ಆಕೆಗೆ ಅಕಾಲ ಮರಣವನ್ನು ಯಾಕೆ ನಿರ್ಧರಿಸಿದಾಳೆ ತಾಯಿ? ಅದು ಅಕಾಲ ಮರಣ ಅಲ್ಲ. ಅವಳು ಹುಟ್ಟಿರೋದಕ್ಕೆ ಒಂದು ಕಾರಣ ಇದೆ. ಶ್ರೀಚಕ್ರ ರಕ್ಷಣೆ ಮಾಡುವುದಕ್ಕಾಗಿಯೇ ಹುಟ್ಟಿದ್ದಾಳೆ ತ್ರಿಪುರ ಸುಂದರಿ. ಆ ಕರ್ತವ್ಯವನ್ನು ಮುಗಿಸಿದ ಕೂಡಲೇ ಸುಂದರಿಯ ಜನ್ಮ ಉದ್ದೇಶ ಮುಕ್ತಾಯವಾಗುತ್ತೆ. ಅವಳ ಈ ಜನ್ಮ ಯಾತ್ರೆ ಕೊನೆಯಾಗಿ ಅವಳ ಆತ್ಮ ನೇರವಾಗಿ ಆ ಮಹಾದೇವಿಯ ಚರಣಗಳಲ್ಲಿ ಲೀನವಾಗುತ್ತೆ. ಅವಳ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ. ಆದರೆ ಸುಂದರಿ ಹುಟ್ಟಿದಾರಭ್ಯ ಆ ಮಹಾತಾಯಿ ದ್ವೇಷಿಯಾಗಿ, ಆ ಶ್ರೀಚಕ್ರ ದ್ವೇಷಿಯಾಗಿ ಬದಲಾಗಿದ್ದಾಳೆ. ಇಂಥೋಳು ಶ್ರೀಚಕ್ರದ ರಕ್ಷಣೆ ಹೇಗಮ್ಮ ಮಾಡ್ತಾಳೆ? ದೈವದ್ವೇಷ ಅವಳ ಪೂರ್ವ ಜನ್ಮ ಸಂಸ್ಕಾರದಿಂದ ಅಂಟುಕೊಂಡು ಬಂದಿರೋ ಅವಲಕ್ಷಣ. ಅದನ್ನು ಅವಳು ಬಿಟ್ಟುಕೊಡದ ಹೊರತು ಅವಳ ದಾರಿಗೆ ಬೆಳಕು ಕಾಣುವುದಿಲ್ಲ. ಅವಳ ಬುದ್ಧಿಗೆ ಮಂಕ ಕವದಿದೆ. ಆ ಮಹಾತಾಯಿನ ನಿಂದನೆ ಮಾಡೋದು ಅಂದ್ರೆ ಅವಳು ಕೇಡಗಾಲ ಅಲ್ಲದೆ ಇನ್ನೇನು? ಆ ಮಹಾತಾಯಿ ಅವಳಿಗೆ ಸದ್ಬುದ್ಧಿ ಕೊಟ್ಟು ಅವಳನ್ನ ದೈವಭಕ್ತೆಯಾಗಿ ಯಾಕೆ ಮಾರ್ಪಾಟು ಮಾಡ್ತಿಲ್ಲ? 20 ವರ್ಷಗಳಿಂದಲೂ ಅವಳನ್ನ ದೈವದ್ವೇಷಿಯಾಗೇ ಇಟ್ಟಿದ್ದಾಳದ ಆ ತಾಯಿ ಯಾಕೆ? ಮನುಷ್ಯ ದೇವರನ್ನು ನಂಬಲೇಬೇಕು ಎಂದು ಯಾವ ದೈವವೂ ಒತ್ತಾಯ ಮಾಡೋದಿಲ್ಲ. ದೇವರನ್ನು ನಂಬುವುದು ಬಿಡುವುದು ಅವರವರ ಇಚ್ಛೆ. ಅದಕ್ಕೆ ಮನುಷ್ಯನಿಗೆ ಪಾಪ ಪುಣ್ಯಗಳ ಗೊಂದಲ. ಪಶು ಪಕ್ಷಿಗಳಿಗೆ ಈ ತರಹದ ಯಾವುದೇ ಕಟ್ಟುಪಾಡುಗಳಿಲ್ಲ. ಪ್ರಕೃತಿ ಧರ್ಮವನ್ನಷ್ಟೇ ಪಾಲಿಸುತ್ತವೆ. ಮನುಷ್ಯನಿಗೆ ದೈವ ಕೊಟ್ಟಿರುವ ಸ್ವಾತಂತ್ರ್ಯ ಅವನ ಬಲವೂ ಹೌದು, ಅವನ ದೌರ್ಬಲ್ಯವೂ ಹೌದು. ಮನುಷ್ಯ ಪ್ರಾಣಿಗಳು ತಮ್ಮ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಳ್ಳುವುದೇ ಹೆಚ್ಚು. ತಾಯಿ, ನೀನು ಕೂಡ ಸರ್ವಶಕ್ತೆ. ನೀನು ಮನಸ್ಸು ಮಾಡಿದರೆ ಆ ಸುಂದರಿಯ ಅಂಧಕಾರವನ್ನು ಕಳೆಯೋದಕ್ಕಾಗಲ್ವಾ ಅಮ್ಮ? ಅವಳಿಗೆ ನೀನು ದೈವಭಕ್ತಿ ನೀಡೋಕ್ಕಾಗಲ್ವಾ? ಅವಳ ಪರವಾಗಿ ನಾನು ನೀನು ಬೇಡ್ಕೋತೀನಿ. ಮಗನೇ,
ಆ ಮಹಾದೇವಿಯ ಸಂಕಲ್ಪ ನಾನು ಮುರಿಯೋದಕ್ಕಾಗುತ್ತೆಯೇ? ತಪ್ಪಾಯ್ತು ತಾಯಿ, ನಿನಗೆ ತಿಳಿಯೋದೇನೂ ಇಲ್ಲ. ಆದರೂ ನನ್ನಂಥ ಅಲ್ಪಮತಿಗೆ ಇನ್ನೊಂದು ಸಂದೇಹ ಕಾಡ್ತಾ ಇದೆ. ಸುಂದರಿಯ ಜನ್ಮ ರಹಸ್ಯವನ್ನು ಯಾಕೆ ಅವಳಿಗೆ ತಿಳಿಸ್ಬಾರ್ದು? ಹಿಂದಿನ ಜನ್ಮದಲ್ಲಿ ನೀನು ಆ ಮಹಾತಾಯಿ ಭಕ್ತಿಯಾಗಿದ್ದೆ. ಶ್ರೀಚಕ್ರಕ್ಕಾಗಿ ನಿನ್ನ ಹೋರಾಟ ಎಂಥದ್ದು ಅಂತ ತಿಳಿಸಿದ್ರೆ ಅವಳಿಗೆ ಎಲ್ಲ ವೃತ್ತಾಂತವೂ ಅರ್ಥವಾಗಿಬಿಡುತ್ತೆ. ಆಗ ಅವಳು ಈ ದೈವದ್ವೇಷ ತೊರೆದು ಮಹಾತಾಯಿಯ ಭಕ್ತಳಾಗ್ಬೋದು ಅಲ್ವಾ? ಆಗ ಮುಂದೆ ಉತ್ಸವ ಕಾಲದಲ್ಲಿ ಉದ್ಭವ ಆಗುವ ಶ್ರೀಚಕ್ರದ ರಕ್ಷಣೆಗೆ ನಿಲ್ಲಬಹುದು. ಇಲ್ಲ, ಇಲ್ಲೊಂದು ತೊಡಕಿದೆ. ಸುಂದರಿಗೆ ಒಂದು ದೋಷವಿದೆ. ಅವಳ ಜನ್ಮ ರಹಸ್ಯ ಅವಳಿಗೆ ತಿಳಿಯುವಂತಿಲ್ಲ. ಒಂದು ವೇಳೆ ಅವಳ ಜನ್ಮ ರಹಸ್ಯ ಅವಳಿಗೆ ತಿಳಿದು ಬಿಟ್ಟರೆ ಆ ಕ್ಷಣವೇ ತ್ರಿಪುರ ಸುಂದರಿಯ ಸಾವು. ಇದು ವಿಧಿ ಸಂಕಲ್ಪ. ಆ ಕಾರಣದ ಸಲುವಾಗಿ ಸುಂದರಿಗೆ ಅವಳ ಜನ್ಮ ರಹಸ್ಯವನ್ನು ತಿಳಿಸುವುದಕ್ಕೆ ಅಮ್ಮನವರು ಅವಕಾಶ ಕೊಟ್ಟಿಲ್ಲ. ಏನ್ ಮಾಡ್ತಿದ್ದೀರಾ? ದೇಶಕ್ಕೆ ಒಂದು ಚೀಟಿ ಕೊಟ್ಟು ಕಳಿಸಿದ್ರಪ್ಪ ಬಂಗಾರಿ ಕೈಲಿ ನನಗೆ ಕೊಡು ಅಂತ. ನಾ ಮನೆಗೆ ಹೋಗಿ ಓದ್ತೀನಿ ಅಂತ ತೊಗೊಂಡು ಬಂದೆ. ಈಗ ಅದು ಎಲ್ಲಿ ಹೋಯ್ತೋ ಕಾಣಿಸ್ತಾ ಇಲ್ಲ. ಅವ್ರು ಮನೆಗೂ ಬಂದಿದ್ರಂತೆ ನನ್ನ ಹುಡ್ಕೊಂಡು ಏನೋ ಮಾತಾಡಬೇಕು ಅಂತ. ಎಲ್ಲಿ ಹೋಯ್ತೋ ಏನೋ. ದೇಶಿಕರು ನಿಂಗೆ ಚೀಟಿ ಕೊಟ್ಟು ಕಳಿಸಿದಾರಾ? ನೀನು ಅದನ್ನು ಓದೋದ್ಯಾ? ಇಲ್ಲಪ್ಪ, ಹೊಟ್ಟೆ ಹಸಿತಿತ್ತು. ಮನೆಗೆ ಬಂದು ಊಟ ಮಾಡಿ ಓದೋಣ ಅಂತ ತೊಗೊಂಡು ಬಂದೆ. ಈಗ ನೋಡಿದ್ರೆ ಕಾಣಿಸ್ತಾ ಇಲ್ಲ. ಇಲ್ಲೇ ಎಲ್ಲೋ ಇರಬೇಕು. ನೋಡು, ಬಟ್ಟೆಗಳ ಸಂದಿಲ್ ನೋಡು. ಹಾಗಿದ್ರೆ 21ನೇ ವಯಸ್ಸಿಗೆ ಸುಂದರಿ ಮರಣ ನಿಶ್ಚಿತವೇ? ಅವನು ಉಳಿಸ್ಕೊಳ್ಳೋದಕ್ಕಾಗೋದೇ ಇಲ್ವೇ? ತಾಯಿ ಚೌಡೇಶ್ವರಿ, ಉತ್ತರ ಕೊಡು ತಾಯಿ. ಹಿಂದಿನ ಮಗನ ಜೊತೆ ಮಾತಾಡು. ಅರ್ಥ ಆಯ್ತು ತಾಯಿ, ಅರ್ಥ ಆಯ್ತು. ಇನ್ನು ಮುಂದೆ ಸುಂದರಿ ವಿಚಾರವಾಗಿ ನಾನು ಯಾವ ಪ್ರಶ್ನೆನೂ ಕೇಳಲ್ಲ. ಇವತ್ತಿನ ಮಾತುಕತೆ ಇಷ್ಟೇ ತಾಯಿ. ನನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಸುಂದರಿ ಸಿಕ್ಕ ಕೂಡಲೇ ಈ ಪತ್ರನ ಅವಳ ಕೈ ಕೊಡು. ಹಾ, ಈ ಪತ್ರ ಬೇರೆ ಯಾರ ಕೈಗೂ ಸಿಗಬಾರ್ದು, ಸರಿನಾ? ನನ್ನಿಂದ ಈಗಾಗಲೇ ಒಂದು ಅನಾಹುತ ಆಗೋಗಿದೆಯಲ್ಲ. ಸುಂದರಿಗೆ ಸತ್ಯ ಅರ್ಥ ಆಗಲಿ, ಅವಳ ಜನ್ಮರಹಸ್ಯ ಅವಳಿಗೆ ಗೊತ್ತಾಗಿ ಆಗಲಾದರೂ ಅವಳ ಮನಪರಿವರ್ತನೆ ಆಗಲಿ ಅಂತ ಅವಳ ಜನ್ಮರಹಸ್ಯನ ಒಂದು ಚೀಟಿಲಿ ಬರೆದು ಬಂಗಾರಿ ಕೈ ಕೊಟ್ಟಿದ್ದೆ. ಈ ವೇಳೆಗೇನಾದರೂ ಆ ಚೀಟಿ ಆ ಸುಂದರಿ ಕೈ ತಲುಪಿಬಿಟ್ಟು ಅವಳ ಜನ್ಮರಹಸ್ಯ ಅವಳಿಗೆ ಗೊತ್ತಾಗ್ಬಿಟ್ಟಿದ್ರೆ? ಅಪ್ಪ, ಸಿಗ್ತೇನಪ್ಪ. ನಿನಗೆ ಸಿಗ್ಲಿಲ್ವೇನೆ? ನನಗೂ ಸಿಗ್ಲಿಲ್ಲ. ಅದನ್ನು ತಿಳಿದು ಕೂಡಲೇ ಸುಂದರಿ ಮರಣ ಖಚಿತ, ಅನಾಹುತ ಆಗೋಯ್ತು. ಈಗಲೇ ಅದನ್ನು ತಡಿಬೇಕು. ಹೋಗ್ಲಿ ಬಿಡು, ನಾಳೆ ದೇಶಿಕರನ್ನ ಭೇಟಿ ಮಾಡಿ ಏನು ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊತೀವಿ. ಬೇಡ ಬೇಡ, ನೀನಾಗೆ ದೇಶಿಕರನ್ನ ಹುಡ್ಕೊಂಡು ಹೋಗೋದು ಬೇಡ. ಅಲ್ಲ, ಅವರು ಯಾವಾಗ ಎಲ್ಲಿರ್ತಾರೆ ಅಂತ ಯಾರಿಗೆ ಗೊತ್ತಿರುತ್ತೆ?
ಇನ್ನು ನಿನ್ನ ಕೆಲಸ ಬಿಟ್ಟು ಹೋದರೆ ಪಂಚಾಕ್ಷರಿ ಹತ್ರನೂ ಬೈಸ್ಕೋಬೇಕಾಗತ್ತೆ. ನೀನು ನಿನ್ನ ಕೆಲಸ ನೋಡ್ಕೊ. ನಾನೇ ದೇಶಕರನ್ನ ಭೇಟಿಯಾಗಿ ಏನು ಅಂತ ವಿಚಾರಿಸಿ ನಿಂಗೆ ಹೇಳ್ತೀನಿ. ನಡಿ ಈಗ ಊಟಕ್ಕೆ. ಶೇಖರೆ ಒಂದು ನಿಮಿಷ. ಸುಂದ್ರಿ ಎಲ್ಲಿ? ಮನೆಯಲ್ಲಿ. ಸುಂದ್ರಿಗೆ ತಲುಪಿಸುವಂತ ಬಂಗಾರಿ ಕೈಗೆ ಒಂದು ಚೀಟಿ ಕೊಟ್ಟಿದ್ದೆ. ಯಾವುದೇ ಕಾರಣಕ್ಕೂ ಅವಳು ಅದನ್ನು ನೋಡಬಾರ್ದು. ನೋಡಲ್ಲ ಬಿಡಿ, ಯಾಕೆ ಅಂದರೆ ಆ ಚೀಟಿ ಕಳೆದು ಹೋಗಿದೆ. ಬದುಕಿಸ್ದೆ ತಾಯಿ, ನನ್ನನ್ನು ಬದುಕಿಸ್ದೆ. ಏನು ಬರ್ತಿತ್ತು ಆ ಚೀಟಿಲಿ? ಅದೀಗ ಅನವಶ್ಯಕ. ಆದರೆ ಸುಂದರಿ ತಂದೆಯಾಗಿ ನನಗದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ದಯವಿಟ್ಟು ಹೇಳಿ ದೇಶಕ್ರೆ. ಹೇಳಲ್ಲ. ಹೇಳದೆ ಇದ್ರೆ ನೀವು ಆರಾಧಿಸೋ ಆ ತಾಯಿ ಚೌಡಿ ಮೇಲಾನೆ. ಹೇಳಿ ದೇಶಕ್ರೆ, ಏನ್ ಬರ್ದು ಕಳಿಸಿದ್ರಿ? ಸುಂದರಿಯ ಜನ್ಮ ರಹಸ್ಯ. ಯಾಕಿಂತ ದುರ್ಬುದ್ಧಿ ನಿಮಗೆ ದೇಶಕ್ರೆ? ತನ್ನ ಸಾವಿನ ಸುದ್ದಿ ಕೇಳಿ ಅವಳು ನರಳಿ ನರಳಿ ಸಾಯ್ಬೇಕಾ? ಆ ಉದ್ದೇಶದಿಂದ ಅಲ್ಲ ನನ್ನ ಚೀಟಿನ ಕೊಟ್ಟಿದ್ದು. ಉದ್ದೇಶ ಏನೇ ಆಗಿರ್ಲಿ, ಅದ್ರ ಪರಿಣಾಮ ಅದೇ ತಾನೆ, ಘೋರವಾದ್ದು. ದೊಡ್ಡವರಾಗಿ ತಿಳಿದವರಾಗಿ ನೀವು ಹೀಗೆ ಮಾಡ್ಬೋದಾ? ಹರಿಯದ ಹುಡುಗಿನ ಭಯದ ಕೂಪದಲ್ಲಿ ನೂಕಬಹುದಾ? ತಪ್ಪಾಗಿದೆ, ಕ್ಷಮೆ ಇರ್ಲಿ. ನೀವು ಕ್ಷಮೆ ಕೇಳಲಿ ಅನ್ನೋದಲ್ಲ ನನ್ನ ಉದ್ದೇಶ. ಸುಂದರಿಗೆ ಅವಳ ಸಾವಿನ ಬಗ್ಗೆ ಗೊತ್ತಾಗಬಾರ್ದು. ಅವಳು ಬದುಕುಳಿಬೇಕು ಅನ್ನೋದು ನನ್ನ ಆಸೆ. ತಾಯಿ ಚೌಡಿ ಹತ್ರ ಪ್ರಶ್ನೆ ಹಾಕಿದ್ರ? ಹಾಕಿದ್ದೀನಿ. ಉತ್ತರ ಆಶಾದಾಯಕವಾಗಿತ್ತ? ಇಲ್ಲಿ ಬೇಡ, ನನ್ನ ಜೊತೆ ಬಾ, ಹೇಳ್ತೀನಿ. ಅಮ್ಮ, ನಾ ಬರೋದು ತಡ ಆಗತ್ತೆ. ಸುಂದ್ರಿ ಬಂದರೆ ಊಟ ಬಡಿಸ್ಬಿಡಿ. ನೀನೆಲ್ಲಿ ಹೊರಟಿ ಇಷ್ಟ ಅವಸರವಾಗಿ? ನನಗೂ ರೋಸ್ ಹೋಗಿದೆ ಈ ಸಂಸಾರ. ಇವತ್ತು ಎರಡರಲ್ಲಿ ಒಂದು ಇತ್ಯರ್ಥ ಆಗಬೇಕು. ಅವ್ರಿಗೆ ಅವಳ ಜೊತೆನೆ ಸಂಸಾರ ಮಾಡೋ ಆಸೆ ಇದ್ದರೆ ಅವಳನ್ನು ಕಟ್ಕೊಂಡು ಎಲ್ಲಾದರೂ ಹೋಗಲಿ, ಇಲ್ಲ ಅಂದರೆ ಇಲ್ಲೇ ತಂದು ಇಟ್ಕೊಳ್ಳಿ. ನಾನು ನನ್ನ ಮಗಳು ಸುಂದ್ರಿ ಎಲ್ಲಾದರೂ ಹೋಗ್ತೀವಿ, ಕೂಲಿ ನಾಲಿ ಮಾಡಿಕೊಂಡು ಬದುಕೋತೀವಿ. ಏನು ಮಾತು ಅಂತ ಆಡ್ತಿದ್ಯೆ? ಅಯ್ಯೋ ದೇವ್ರೆ, ಇದನ್ನೆಲ್ಲ ನೋಡೋದಕ್ಕೆ ಅಂತಾನೆ ಅವನವ್ರು ನಾನು ನಿನ್ನೂ ಬದುಕಿಸಿದಾರೆ ಏನೋ. ನೋಡು, ಅವನು ಬರಲಿ, ಅವನಿಗೆಲ್ಲ ಹೇಳ್ಬಿಟ್ಟು ನೀವಿಬ್ಬರು ಎಲ್ಲಾದರೂ ಹೋಗಿ. ಇಲ್ಲಮ್ಮ, ಅವ್ರಿಗೆ ಎಷ್ಟೇ ಹೇಳಿದ್ರೂ ಬುದ್ಧಿ ಬರೋದಿಲ್ಲ. ಏನಿದ್ರು ಅವಳಿಗೆ ಬುದ್ಧಿ ಕಲಿಸ್ಬೇಕು. ತಂಗಿಯಾಗಿ ಹುಟ್ಟಿ ಸೌತಿಯಾಗಿ ನನ್ನ ಸಂಸಾರ ಹಾಳು ಮಾಡ್ತಾ ಇದ್ದಾಳೆ. ಇವತ್ತು ಅವಳು ಕಾಲು ಮುರಿದೆ ಬಿಡೋದಿಲ್ಲ. ಚೆನ್ನಾಗಿದೆ ಕಣೆ, ನೀನು ಅಲ್ಲಿ ಹೋಗಿ ಅವಳ ಮನೇಲಿ ಗಲಾಟೆ ಮಾಡು, ಅವಳ ಗಂಡ ಜಗ್ಗಿ ಇಲ್ಲಿಗೆ ಬಂದು ಗಲಾಟೆ ಮಾಡ್ತಾನೆ. ನೋಡ್ದವ್ರಿಗೆ ನೀವುಗಳು ಕಿತ್ತಾಡೋದು ಆಡ್ಕೊಳಕ್ ಹಬ್ಬ. ಅವನು ಬರೋವರೆಗೂ ಇರು, ನಾನು ಬುದ್ಧಿ ಹೇಳ್ತೀನಿ ನನ್ನ ಮಗನಿಗೆ. ಆಗ್ಲೂ ತಿತ್ಕೊಳ್ಳಿಲ್ಲ ಅಂದ್ರೆ ನಾನು ಬರ್ತೀನಿ ನಿನ್ನ ಜೊತೆಗೆ. ಅದೇನು ತೀರ್ಮಾನ ಮಾಡೋದು ಆಮೇಲೆ ನೋಡೋಣ. ಇಲ್ಲಮ್ಮ, ನೀವಿದಕ್ಕೆ ತಲೆ ಹಾಕ್ಬಿಡಿ. ನನ್ನ ತಂಗಿ ಸುನೀತಾಗೆ ಏನು ಮಾಡಿದ್ರೆ ದಾರಿಗೆ ಬರ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ಮನೆ ಕಡೆ ನೋಡ್ಕೊಳ್ಳಿ. ಲಲಿತಾ, ನಿಂತ್ಕೊಳ್ಳಿ ಲಲಿತಾ. ಲಲಿತಾ, ಈ ಮನೇಲಿ ನನಗೆ ಕವಡಕ್ಕೆ ಮತ್ತಿನ ಬೆಲೆ ಇಲ್ಲ. ಈ ಮುಖ್ಯ ಮಾತು ಏನು ಕೇಳಬೇಕು ಅಂತ ಎಲ್ರಿಗೂ ತಾತ್ಸಾರ. ಏನಾದರೂ ಮಾಡ್ಕೊಳ್ಳಿ. ಪರಿಹಾರ ಆಯ್ತೆ ಆಯಾಸ. ನಾನು ನಿಮಗೆ ಹಾಲು ಹಣ್ಣು ಹಂಪಲು ಸೇವೆ ಮಾಡೋಣ ಅಂದರೆ ಇಲ್ಲಿ ಸುತ್ತಮುತ್ತ ಏನೂ ಇಲ್ಲ. ನೀನು ನನಗೆ ಸೇವೆ ಮಾಡೋಷ್ಟು ಆಯಾಸ ನನಗೇನಾಗಿಲ್ಲ. ದೊಡ್ಡವರು ದೊಡ್ಡ ಮಾತು. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊತೀರಿ ನೀವು. ಆದರೆ ನನ್ನ ಹೆಂಡತಿ ಇದ್ದಾಳೆ ನೋಡ್ರಿ, ತಿಂಗಳಲ್ಲಿ 15 ದಿನ ಅವ್ರ ಸಂಬಂಧಿಕರು ಅನ್ಸ್ಕೊಂಡ್ರ ಪ್ರಾಣಿಗಳನ್ನು ಕರ್ಸ್ಕೊಳ್ಳೋ ಯೋಜನೆ ರೂಪಿಸ್ತಾನೆ ಇರ್ತಾಳೆ. ಅವ್ರಿಗೆ ಇಷ್ಟ ಇಲ್ದಿದ್ರು ಇವಳೇ ಅವ್ರಿಗೆ ಪತ್ರ ಬರೆದು ಕರ್ಸ್ಕೊತಾಳೆ. ಬಂದವ್ರು ಸುಮ್ಮನೆ ಹೋಗ್ತಾರ. ನಮ್ಮ ಮನೆಯಲ್ಲ ದಿನಸಿನಲ್ಲ, ತವ್ರ ಮನೆ ಪ್ರೀತಿಗೆ ಅಂತೇಳಿ ಇವಳೇ ಸಾಗಾಗ್ತಾಳೆ. ನಮ್ಮ ಕಷ್ಟ ಯಾರಿಗೆ ಹೇಳೋಣ ಸ್ವಾಮಿ? ತಿಂಗಳಿಗೆ ಅಂತ ತಂದಿರೋ ದಿನಸಿ ಎಲ್ಲ ವಾರದಲ್ಲೇ ಖಾಲಿ ಆಗುತ್ತೆ. ಬಂದವರು ಉಂಡು ಹೋದ ಕೊಂಡು ಹೋದ. ಮನೆಗೆ ಹೋದ ಕೂಡಲೇ ದಿನಸಿ ತರಬೇಕು. ಒಂದು ದಮಡಿನೂ ಇಲ್ಲ. ನೀವೇನೋ 25,000 ಕೊಟ್ರಿ, ಬಚ್ಚಲ ಮನೆ ಸೋರ್ತಿತ್ತು. ಆ ಬಚ್ಚಲ ಮನೆ ಕಟ್ಸಕ್ಕಂತ ಕೊಟ್ಬಿಟ್ಟೆ. ಈಗ ನೋಡಿ, ಕೈಯಲ್ಲಿ ಒಂದು ಪೈಸೆನೂ ಇಲ್ಲ. ಎಷ್ಟಿದ್ರೂ ಸಾಕಾಗಲ್ಲ ಸ್ವಾಮಿ ದುಡ್ಡು. ಬರ್ತಿದ್ದಾಗೆ ಖರ್ಚಾಗಿ ಹೋಗ್ಬಿಡುತ್ತೆ. ಲಕ್ಷ್ಮಿ ಭಾಳ ಚಂಚಲೆ. ಈಗ ಊರಿಗೆ ಹೋದ ಕೂಡಲೇ ಸ್ವಲ್ಪ ದುಡ್ಡು ವ್ಯವಸ್ಥೆ ಮಾಡ್ಕೊಳ್ಳಿ. ತಿಂಗಳ ದಿನಸಿ ತರಬೇಕು. ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ದುಡ್ಡೇ ಆಗಬೇಕು ಅಂತೇನಿಲ್ಲ.
ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ಮನೇಲಿರೋ ದಿನಸಿ ಕೊಟ್ಟರೆ ಸಾಕು. ಮಾಧವರಾವ್ ನಂಬಬಹುದೇನ್ರಿ? ನನ್ನ ಹಣೆಗೂ ನಂಬೋದು. ನೀವು ಯಾವ ದೇವ್ರನ್ನ ನಂಬ್ತೀರೋ ಆ ದೇವ್ರ ಮೇಲೆ ಆಣೆ. ತುಂಬ ಕಷ್ಟಪಡ್ತಾ ಇದ್ದೀನಿ ಸಂಸಾರದ ಗಾಡಿ ಎಳೆಯೋಕ್ಕೆ. ನಿಮ್ಮನ್ನಲ್ಲ ರೀ, ಇಷ್ಟೊತ್ತಿಂದ ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದೀವಲ್ಲ, ಆ ವ್ಯಕ್ತಿ ನಂಬಬಹುದಾ? ನಮ್ಮ ಕೆಲಸ ಆಗುತ್ತಾ? ಈ ನಂಬಿಕೆ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು. ನಾನೇನಿದ್ರು ಮಧ್ಯವರ್ತಿ. ನಾನು ಯಾವತ್ತೂ ನನಗೋಸ್ಕರ ಇಲ್ಲಿವರೆಗೂ ಬಂದವನಲ್ಲ. ಈ ಮಾಟ ಮಂತ್ರ ವಾಮಾಚಾರ ಅಂತ ನಾನು ಯಾವತ್ತೂ ಉಪಯೋಗಿಸ್ಕೊಂಡನಲ್ಲ. ಏನೋ ನಿಮ್ಮಂಥವ್ರು ಬರ್ತಾರೆ, ಇಲ್ಲಿ ಕರ್ಕೊಂಬರ್ತೀನಿ. ಕರ್ಕೊಂಬಂದಿದ್ದಕ್ಕೆ ಅವ್ರು ಏನೋ ಒಂಚೂರು ನನಗೆ ಸಹಾಯ ಮಾಡ್ತಾರೆ. ಈಗ ನೀವು ಬಂದಿದ್ದೀರಲ್ಲ, ನಿಮ್ಗೆ ಅನುಭವ ಆಗುತ್ತೆ. ಆಮೇಲೆ ನನಗೂ ಹೇಳಿ ನಿಮ್ಗೆ ಉಪಯೋಗ ಆಯ್ತೋ ಇಲ್ಲೋ ಅಂತ. ನೀನ್ ನೋಡಿದ್ಯಾ ಆ ವ್ಯಕ್ತಿನ? ಅಯ್ಯೋ, ಎಲ್ಲಾದ್ರೂ ಉಂಟೆ. ನಮ್ಮಂಥವ್ರನ್ನ ಹತ್ರನೂ ಸೇರಿಸಲ್ಲ. ನೀನು ಕೇಳ್ಪಟ್ಟಿರೋ ಹಾಗೆ ಆ ವ್ಯಕ್ತಿ ಹೇಗೆ ನಿಜವಾಗ್ಲೂ ಸಿದ್ಧಿ ಸಾಧನೆ ಮಾಡ್ಕೊಂಡಿದ್ದಾನ?